ಹಲೋ ಎವ್ರಿವನ್, ವೆಲ್ಕಮ್ ಟು ಮಧುಪುರಿ ಎಜುಕೇಷನ್. ಸೊ ಪ್ರೀವಿಯಸ್ ಕ್ಲಾಸ್ ನಾವು ಕ್ಯೂಸ್ ಡೆಫಿನೇಷನ್ ಅಂತ ಏನು ಅಂತ ನೋಡಿದ್ದು, ಆ್ಯಂಡ್ ಟೈಪ್ಸ್ ಆಫ್ ಕ್ಯೂಸ್ ಅಂದರೆ ಏನು ಅಂತ ನೋಡಿದ್ದು. ಸೊ ನಮಗೆ ಟೈಪ್ಸ್ ಆಫ್ ಕ್ಯೂನಲ್ಲಿ 4 ಟೈಪ್ಸ್ ಆಫ್ ಕ್ಯೂಸ್ ಬರುತ್ತೆ. ಒಂದು ಆರ್ಡಿನರಿ ಕ್ಯೂ, ಇನ್ನೊಂದು ಸರ್ಕ್ಯುಲರ್ ಕ್ಯೂ, ಇನ್ನೊಂದು ಪ್ರಿಯಾರಿಟಿ ಕ್ಯೂ, ಇನ್ನೊಂದು ಡಿ ಕ್ಯೂ ಅಂತ. ಸೊ ಲೆಟ್ಸ್ ಸಿ ದ ಫಸ್ಟ್ ಒನ್. ಇವತ್ತಿನ ಕ್ಲಾಸಲ್ಲಿ ಆರ್ಡಿನರಿ ಕ್ಯೂ ಅಥವಾ ಸಿಂಪಲ್ ಕ್ಯೂ ಅಂದರೆ ಏನು ಅಂತ ನೋಡೋಣ. ದಟ್ ಇಸ್ ಅನ್ ಆರ್ಡಿನರಿ ಕ್ಯೂ. ಆರ್ಡಿನರಿ ಕ್ಯೂ ಸೇಮ್ ಥಿಂಗ್. ನಾವು ಪ್ರೀವಿಯಸ್ ಏನು ನಾವು ಡೆಫಿನೇಷನ್ ನೋಡಿದ್ದು, ದಟ್ ಇಸ್ ಆರ್ಡಿನರಿ ಕ್ಯೂ. ದಟ್ ಮೀನ್ಸ್ ಇಟ್ ಇಸ್ ಅ ಕ್ಯೂ. ಸರಿ, ಒಂದು ಕ್ಯೂ ಅಂತ ತೊಗೋಣ. ಸೊ ಇಟ್ ಹ್ಯಾಸ್ ಅ 0, 1, 2, 3, 4 ದಟ್ ಇಸ್ ಅ ಇಂಡೆಕ್ಸ್ ನಂಬರ್ಸ್ ಇರುತ್ತೆ. ದಟ್ ಇಸ್ ಅನ್ ಅರೇ. ಸೊ ಇಟ್ ಹ್ಯಾಸ್ ಅ 2 ಎಂಡ್ಸ್. ಒಂದು ರೇರ್ ಎಂಡ್ ಅಂತ ಇರುತ್ತೆ, ರೇರ್ ಎಂಡ್, ಆ್ಯಂಡ್ ಅನದರ್ ಒನ್ ಈಸ್ ಫ್ರಂಟ್ ಎಂಡ್ ಅಂತ ಇರುತ್ತೆ. ಫ್ರಂಟ್ ಎಂಡ್ ಅಂದರೆ, ಸೊ ಇಟ್ ಇಸ್ ಅ ಲೀನಿಯರ್ ಕಲೆಕ್ಷನ್ ಆಫ್ ಡೇಟಾ ಎಲಿಮೆಂಟ್ಸ್ ವೇರ್ ಇನ್ಸರ್ಷನ್ ಟೇಕ್ಸ್ ಪ್ಲೇಸ್ ಅಟ್ ರೇರ್ ಎಂಡ್ ಆ್ಯಂಡ್ ಡಿಲಿಷನ್ ಟೇಕ್ಸ್ ಪ್ಲೇಸ್ ಅಟ್ ಫ್ರಂಟ್ ಎಂಡ್. ಇಲ್ಲಿಂದ ಡಿಲಿಷನ್ ಆಗುತ್ತೆ. Insertion takes place at rear end and deletion takes place at front end. It works under the manner of FIFO. First in first out manner ಅಲ್ಲಿ ವರ್ಕ್ ಆಗುತ್ತೆ. It works under the manner of FIFO. ಸೊ ಇಲ್ಲೂ ಅಷ್ಟೇ ನಾವು 2 ವೇರಿಯೇಬಲ್ಸ್ ತೊಗೊತೀವಿ. ಒಂದು ಫ್ರಂಟ್ ಅಂತ, ಇನ್ನೊಂದು ರೇರ್ ಅಂತ. ಅಂದರೆ ದ ಫ್ರಂಟ್ ಈಸ್ ಆಲ್ವೇಸ್ ಪಾಯಿಂಟ್ಸ್ ಟು ದ ಫಸ್ಟ್ ಎಲಿಮೆಂಟ್ ಆಫ್ ದ ಕ್ಯೂ. ರೇರ್ ಈಸ್ ಎ ವೇರಿಯೇಬಲ್ ವಿಚ್ ಆಲ್ವೇಸ್ ಪಾಯಿಂಟ್ಸ್ ಟು ದ ಲಾಸ್ಟ್ ಎಲಿಮೆಂಟ್ ಆಫ್ ದ ಕ್ಯೂ. ಕ್ಯೂನಲ್ಲಿ ಲಾಸ್ಟ್ ಎಲಿಮೆಂಟ್ ಇರುತ್ತೆ ಅದು. ಸೊ ದಿಸ್ ದ ಇಟ್ ವರ್ಕ್ಸ್ ಅಂಡರ್ ದ ಮ್ಯಾನರ್ ಆಫ್ FIFO. ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್, ಫಸ್ಟ್ ಇನ್ ಫಸ್ಟ್ ಔಟ್ ಮ್ಯಾನರಲ್ಲಿ ವರ್ಕ್ ಆಗುತ್ತೆ. ಈ ಕಾನ್ಸೆಪ್ಟ್ನ ವಿ ಆರ್ ಕಳಿಸ ಕ್ಯೂಸ್ ಅಂತ ಹೇಳ್ತೀವಿ, ಅಥವಾ ಆರ್ಡಿನರಿ ಕ್ಯೂ ಅಂತ ಹೇಳ್ತೀವಿ. ಸರಿನಾ? ದಿಸ್ ಇಸ್ ಕಳಿಸ ಆರ್ಡಿನರಿ ಕ್ಯೂ. ಇನ್ನೊಂದ್ಸಲ ಡೆಫಿನೇಷನ್ ಹೇಳ್ತೀನಿ. ಇಟ್ ಇಸ್ ಅ ಲೀನಿಯರ್ ಕಲೆಕ್ಷನ್ ಆಫ್ ಡೇಟಾ ಎಲಿಮೆಂಟ್ಸ್ ವೇರ್ ಇನ್ಸರ್ಷನ್ ಟೇಕ್ಸ್ ಪ್ಲೇಸ್ ಅಟ್ ರೇರ್ ಎಂಡ್ ಆ್ಯಂಡ್ ಡಿಲಿಷನ್ ಟೇಕ್ಸ್ ಪ್ಲೇಸ್ ಅಟ್ ಫ್ರಂಟ್ ಎಂಡ್. ಇಟ್ ವರ್ಕ್ಸ್ ಅಂಡರ್ ದ ಮ್ಯಾನರ್ ಆಫ್ FIFO ಮ್ಯಾನರ್ ವರ್ಕ್ ಆಗುತ್ತೆ. ಸರಿನಾ? ಸೊ ಇದಕ್ಕೆ ನಾವು ಆಲ್ಗರಿದಮ್ನ ನೋಡೋದಾದ್ರೆ, ಅಥವಾ ಒಂದು ಪ್ರೋಗ್ರಾಮ್ನ, ಸಿಂಪಲ್ ಪ್ರೋಗ್ರಾಮ್ನ ನೋಡೋದಾದ್ರೆ, ಸೊ ನಾವು ಕ್ಯೂ ಇನ್ಸರ್ಟ್ ಬಗ್ಗೆ ಆಲ್ಗರಿದಮ್ ನೋಡೋಣ. ಅಂದರೆ ಆಲ್ಗರಿದಮಲ್ಲಿ ಅಂದರೆ ಇನ್ಸರ್ಷನ್ ಹೇಗೆ ಮಾಡ್ತೀವಿ, ಕ್ಯೂ ಇನ್ಸರ್ಟ್ ಅಂತ, ದರ್ ಇಸ್ ಒಂದು ಆಲ್ಗರಿದಮ್ನ ನೋಡೋಣ. ಅಂದರೆ ಆಲ್ಗರಿದಮ್ ಕ್ಯೂ ಇನ್ಸರ್ಟ್ ಅಂತ. ಸೊ ಲೆಟ್ ಅಸ್ ಸಿ ಆಲ್ಗರಿದಮ್ ಕ್ಯೂ ಇನ್ಸರ್ಟ್. ಸೊ ಕ್ಯೂ ಇನ್ಸರ್ಟಲ್ಲಿ ನಾವೇನು ಮಾಡ್ತೀವಿ, ಸೊ ಒಂದು ಕ್ಯೂ ತೊಗೊತೀವಿ, ದಟ್ ಇಸ್ ಅನ್ ಅರೇ. ಸೊ ಅದಾದಮೇಲೆ ಫ್ರಂಟ್ ಮತ್ತು ರೇರ್ ಅಂತ ಬರುತ್ತೆ. ಆ್ಯಸ್ ಯೂಶುವಲ್ ಫ್ರಂಟ್ ಆ್ಯಂಡ್ ರೇರ್. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಹ್ಯಾವ್ ಟು ಟೇಕ್ ಎಲಿಮೆಂಟ್ನ ತೊಗೋಣ, ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಸ್ಟೋರ್ ಮಾಡ್ಬೋದು. ಸೊ ಅಸ್ಯೂಮ್ ದಟ್ ಒಂದು ಕ್ಯೂನ ನಾವು ತೊಗೋಣ. ಸೊ ದಟ್ ಈಸ್ ಅ ಕ್ಯೂ. ಇಟ್ ಈಸ್ ಅನ್ ಅರೇ ಅಷ್ಟೇ. ಇದು 0, 1, 2, 3, 4 ದಿಸ್ ಇಸ್ ಅ ಇಂಡೆಕ್ಸ್ ವ್ಯಾಲ್ಯೂ. ದಿಸ್ ಇಸ್ ಅ ಕ್ಯೂ ಅಂತ ತೊಗೋಣ. ಈಗ ಬರೀ ಕ್ಯೂ ಅಂತ ತೊಗೊಂಡಿದ್ದೀವಲ್ಲ, ಜಸ್ಟ್ ಐ ವಿಲ್ ಟೇಕ್ ಕ್ಯೂ. ಇಟ್ ಈಸ್ ಅನ್ ಅರೇ. ಸೊ ನಮಗೆ ಫ್ರಂಟ್ ಅಂತ ಇರುತ್ತೆ. ಇನಿಷಿಯಲಿ ದ ಫ್ರಂಟ್ ವ್ಯಾಲ್ಯೂ -1 ಅಂತ ಇರುತ್ತೆ, ರೇರ್ ವ್ಯಾಲ್ಯೂ -1 ಅಂತ ಇರುತ್ತೆ. ಸ್ಟ್ಯಾಕ್ಸಲ್ಲೂ ಅಷ್ಟೇ ಇನಿಷಿಯಲ್ ವ್ಯಾಲ್ಯೂಸ್ ನಮಗೆ ಫ್ರಂಟ್ ವ್ಯಾಲ್ಯೂ -1 ಅಂತ ಇತ್ತು, ರೇರ್ ವ್ಯಾಲ್ಯೂ -1 ಅಂತ. ಅಂದರೆ ಸ್ಟ್ಯಾಕ್ಸಲ್ಲಿ ಟಾಪ್ ಅಂತ ನಾವು ತೊಗೊತಾ ಇದ್ದೋ, ಇನಿಷಿಯಲಿ ಟಾಪ್ ವ್ಯಾಲ್ಯೂ -1 ಅಂತ ಇರುತ್ತೆ. ಒಂದು ಎಲಿಮೆಂಟ್ ಇನ್ಸರ್ಟ್ ಮಾಡಿಲ್ಲ ಸ್ಟ್ಯಾಕ್ ಒಳಗಡೆ ಅಂದರೆ -1 ಇರುತ್ತೆ. ದಟ್ ಸೇಮ್ ಥಿಂಗ್ ಕ್ಯೂ ಒಳಗಡೆ ಒಂದು ಎಲಿಮೆಂಟ್ ಇಲ್ಲ ಅಂತಂದರೆ ಫ್ರಂಟ್ ವ್ಯಾಲ್ಯೂ -1 ಅಂತ ಇರುತ್ತೆ, ರೇರ್ ವ್ಯಾಲ್ಯೂ -1 ಅಂತ ಇರುತ್ತೆ. ಇವಾಗ ನಾವು ಈ ಆಲ್ಗರಿದಮ್ನ ನಾವು ಬರೀತಾ ಇರೋದು ನೋಡಿದ್ರೆ, ಫ್ರಂಟ್ ವ್ಯಾಲ್ಯೂ -1, ರೇರ್ ವ್ಯಾಲ್ಯೂ -1. ಸೊ ಇಲ್ಲಿ ಎಲಿ ಅಂತ ತೊಗೊತೀವಿ. ಅದ್ರಿಂದ 10 ಅಂತ ಒಂದು ಎಲಿಮೆಂಟ್ನ ಇನ್ಸರ್ಟ್ ಮಾಡಬೇಕು. ಮ್ಯಾಕ್ಸ್ ಅಂತ ತೊಗೋಣ. ಅಂದರೆ ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಎಷ್ಟು ಸ್ಟೋರ್ ಮಾಡ್ಬೋದು, 5 ಅಂತ ಸ್ಟೋರ್ ಮಾಡ್ಬೋದು. ಅಂದರೆ 5 ಎಲಿಮೆಂಟ್ಸ್ ಸ್ಟೋರ್ ಮಾಡ್ಬೋದು. ಅಂದರೆ ಸೈಜ್ ಆಫ್ ದ ಕ್ಯೂ ಅಂತ, ಮ್ಯಾಕ್ಸಿಮಮ್ ಅಂತ ಬಂದು ಸೈಜ್ ಆಫ್ ದ ಕ್ಯೂ 5 ಅಂತ ಇರುತ್ತೆ. ಸೊ ನಾವು ಇದರಲ್ಲಿ ಅಂದರೆ ಇಷ್ಟು ಈಗ ರೆಡಿ ಇದೆ. ಓಕೆನಾ? ಸೊ ನಾವು ಫಸ್ಟ್ ಚೆಕ್ ಮಾಡ್ತೀವಿ. ಬೈ ಚಾನ್ಸ್ ನಾನು ಎಲ್ಲ ಎಲಿಮೆಂಟ್ಸ್ನ ಇನ್ಸರ್ಟ್ ಮಾಡಿದ್ರೆ ರೇರ್ ಏನಾಗ್ಬಿಡುತ್ತೆ, ಇಲ್ಲಿಗೆ ಬಂದ್ಬಿಡುತ್ತೆ. ಸೊ ಏನಂದರೆ ರೇರ್ ವ್ಯಾಲ್ಯೂ ಬಂದು 4 ಹತ್ರ ಪ್ಲೇಸ್ ಆಗಿಬಿಡುತ್ತೆ. ಸೊ ಇಲ್ಲಿ ನಾವು ಚೆಕ್ ಮಾಡ್ತೀವಿ. ಸೊ ಇಫ್ ರೇರ್ ಈಸ್ ಈಕ್ವಲ್ ಟು ಮ್ಯಾಕ್ಸ್ -1 ಆದರೆ, ಇಫ್ ರೇರ್ ಈಸ್ ಈಕ್ವಲ್ ಟು ಮ್ಯಾಕ್ಸ್ -1 ಆದರೆ, ಸೊ ವಿ ಹ್ಯಾವ್ ಟು ಪ್ರಿಂಟ್. ಸೊ ಪ್ರಿಂಟ್ ಮಾಡಬೇಕಾಗುತ್ತೆ. ಪ್ರಿಂಟ್ ಕ್ಯೂ ಈಸ್ ಫುಲ್ ಅಂತ ಪ್ರಿಂಟ್ ಮಾಡಬೇಕಾಗತ್ತೆ. ಯಾವಾಗ ರೇರ್ ಏನಾದರೂ ಮ್ಯಾಕ್ಸ್ -1 ಇದ್ರೆ, ಬಟ್ ಇವಾಗ ರೇರ್ ವ್ಯಾಲ್ಯೂ -1 ಇದೆ. ಅಂದರೆ ಮ್ಯಾಕ್ಸ್ ಅಂದರೆ 5 -1 4 ಹತ್ರಕ್ಕೆ ಬಂದರೆ ಸರಿನಾ? ಇಲ್ಲ. ಇವಾಗ ನಾವೇನು ಮಾಡ್ತೀವಿ, ಎಲ್ಸ್ ಇವಾಗ ನಾವೇನು ಮಾಡ್ತೀವಿ, ಫಸ್ಟ್ ಟೈಮ್ ಆಗಿದ್ರೆ, ಸೊ ಹ್ಯಾವ್ ಟು ಚೆಕ್ ಇಫ್ ರೇರ್ ಈಸ್ ಈಕ್ವಲ್ ಟು -1 ಅಂತ ಚೆಕ್ ಮಾಡ್ತೀವಿ. ಆವಾಗ ನಾವೇನು ಮಾಡ್ತೀವಿ, ಫ್ರಂಟ್ ಈಕ್ವಲ್ಸ್ 0, ರೇರ್ ಈಕ್ವಲ್ಸ್ 0 ಅಂತ ಅಸೈನ್ ಮಾಡ್ತೀವಿ. ಇನಿಷಿಯಲಿ ಅಸೈನ್ ಮಾಡ್ತೀವಿ. ಈಗ ಫ್ರಂಟ್ ಈಕ್ವಲ್ಸ್ 0 ಮಾಡ್ತೀವಿ, ರೇರ್ ಈಕ್ವಲ್ಸ್ 0 ಮಾಡ್ತೀವಿ. ಸರಿ, ಈಗ ಫಸ್ಟ್ ಎಲಿಮೆಂಟ್ ಬಂತಾ, ದಿಸ್ ದ ಫ್ರಂಟ್, ಇದೆ ಫ್ರಂಟ್, ಆ್ಯಂಡ್ ದಿಸ್ ದ ರೇರ್, ಇದೆ ರೇರ್ ಅಂತ. ಓಕೆನಾ? ಬೈ ಚಾನ್ಸ್ ಇಲ್ಲ ಅಂದರೆ ಎಲ್ಸ್ ಏನೋ ಪರ್ಫಾರ್ಮ್ ಆಗುತ್ತೆ, ಅದಾದಮೇಲೆ ನೋಡೋಣ. ಇವಾಗ ನಾವೇನು ಮಾಡ್ತೀವಿ, ಕ್ಯೂ ಆಫ್ ರೇರಿಗೆ ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀವಿ. ರೇರ್ ವ್ಯಾಲ್ಯೂ ಎಷ್ಟಿದೆ, 0 ಇದೆ. ರೇರ್ ವ್ಯಾಲ್ಯೂ ಒಂದು ಇಂಡೆಕ್ಸ್ ನಂಬರು, ರೇರ್ ವ್ಯಾಲ್ಯೂ 0 ಇದೆ. ಅಂದರೆ ಕ್ಯೂ ಆಫ್ 0ಗೆ ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀವಿ. 10 ಅಂತ ಇನ್ಸರ್ಟ್ ಆಯ್ತು. ಇಲ್ಲಿ ಕ್ಯೂ ಆಫ್ 0ಗೆ ಎಲಿಮೆಂಟ್ ಇನ್ಸರ್ಟ್ ಆಯಿತು, 10 ಅಂತ ಇನ್ಸರ್ಟ್ ಆಗುತ್ತೆ. ಇವಾಗ ಇನ್ಸರ್ಟ್ ಆಗೋಯ್ತು ಅಷ್ಟೇ. ಇದು ದಿಸ್ ದ ಕ್ಯೂ ಇನ್ಸರ್ಟ್ ಮುಗೀತು. ಇವಾಗ ನಾನು ಇನ್ನೊಂದು ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀನಿ ಅಂತ ಅನ್ಕೋಣ. 20 ಕ್ಯೂ ಇನ್ಸರ್ಟ್ 20 ಇನ್ಸರ್ಟ್ ಮಾಡಿದೆ.
ಇವಾಗ ಏನಾಗುತ್ತೆ ಬರುತ್ತೆ 20 ಮ್ಯಾಕ್ಸ್ 5 ಇದೆ ಇಲ್ಲಿ ಚೆಕ್ ಮಾಡ್ತಾರೆ ರೇರ್ ಈಸ್ ಟು ಮ್ಯಾಕ್ಸ್ ಮೈನಸ್ 1 ಮ್ಯಾಕ್ಸ್ ವ್ಯಾಲ್ಯೂ ಎಷ್ಟಿದೆ 5 ಇದೆ 5 ಮೈನಸ್ 1 ಅಂದರೆ 4 ರೇರ್ ವ್ಯಾಲ್ಯೂ ಎಷ್ಟಿದೆ 0 ಇದೆ ರೇರ್ ವ್ಯಾಲ್ಯೂ ಬಂದು 0 ಎಲಿಮೆಂಟ್ ಬಂದು 10 ಓಕೆನಾ ಸೊ ಈಗ ರೇರ್ ವ್ಯಾಲ್ಯೂ 0 ಇದೆ ಎಲ್ಸ್ ಈಗ ರೇರ್ ಈಸ್ ಟು ಮ್ಯಾಕ್ಸ್ ಮೈನಸ್ 1 ಇಲ್ಲ ಕಂಡೀಷನ್ ಫಾಲ್ಸ್ ಎಲ್ಸಿಗೆ ಬರುತ್ತೆ ರೇರ್ ಈಸ್ ಟು ಮೈನಸ್ 1 ಇದು ಫಸ್ಟ್ ಟೈಮ್ ಮಾತ್ರ ವರ್ಕ್ ಆಗುತ್ತೆ ಇನ್ನು ಮಿಕ್ಕಿದ್ದು ವರ್ಕ್ ಆಗಲ್ಲ ರೇರ್ ಈಸ್ ಟು ಮೈನಸ್ 1 ಇಲ್ಲ ರೇರ್ ವ್ಯಾಲ್ಯೂ 0 ಇದೆ ಕಂಡೀಷನ್ ಫಾಲ್ಸ್ ಇವಾಗ ಎಲ್ಸ್ ಬ್ಲಾಕಿಗೆ ಬರುತ್ತೆ ಎಲ್ಸ್ ರೇರ್ ಪ್ಲಸ್ ಪ್ಲಸ್ ಅಂತ ಬರೀಬೇಕಾಗುತ್ತೆ ಇಲ್ಲಿ ಕೋಡಿಂಗ್ ರೇರ್ ಪ್ಲಸ್ ಪ್ಲಸ್ ಅಂದರೆ ರೇರ್ನ ಇಂಕ್ರಿಮೆಂಟ್ ಮಾಡ್ತಾ ಬರ್ತೀವಿ ಹೇಳಿದಂದರೆ ಇನ್ಸರ್ಷನ್ ಟೇಕ್ಸ್ ಪ್ಲೇಸ್ ಅಟ್ ರೇರ್ ಎಂಡ್ ಅಂತ ರೇರ್ ಪ್ಲಸ್ ಪ್ಲಸ್ ರೇರ್ ವ್ಯಾಲ್ಯೂ 0 ಇದ್ದಿದ್ದೇನಾಗುತ್ತೆ 1 ಆಗುತ್ತೆ ರೇರ್ ಪ್ಲಸ್ ಪ್ಲಸ್ ಅಂದರೆ ರೇರ್ ವ್ಯಾಲ್ಯೂ 0 ಇದ್ದಿದ್ದು 1 ಆಗುತ್ತೆ ಇವಾಗ ಇದು ಆ್ಯಸ್ ಯೂಶುವಲ್ ಎಲ್ಸ್ ಬ್ಲಾಕ್ ಆದಮೇಲೆ ಇದು ಅಂದರೆ ಕ್ಯೂ ಆಫ್ 1ಗೆ ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀವಿ ಅಂದರೆ ಕ್ಯೂ ಆಫ್ 1 ಇಲ್ಲಿಗೆ 20 ಅಂತ ಇನ್ಸರ್ಟ್ ಮಾಡ್ತೀವಿ ಈಗ 20 ಅಂತ ಇನ್ಸರ್ಟ್ ಆಯಿತಾ ಎಸ್ ಸೊ ದಿಸ್ ದ ಕ್ಯೂ ಇನ್ಸರ್ಟ್ ಅಸ್ಯೂಮ್ ದಟ್ ಇನ್ನೊಂದು ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀನಿ 30 ಅಂತ ಅನ್ಕೊಂಡು 30 ಇನ್ಸರ್ಷನ್ ಆಯಿತು ಸೊ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ ಕ್ಯೂ ಇಸ್ ಟು ಅಂದರೆ ರೇರ್ ಇಸ್ ಟು ಮ್ಯಾಕ್ಸ್ ಮೈನಸ್ 1 ರೇರ್ ವ್ಯಾಲ್ಯೂ ಎಷ್ಟಿದೆ 1 ಇದೆ ಮ್ಯಾಕ್ಸ್ ಮೈನಸ್ 1 ಅಂದರೆ 5 ಮೈನಸ್ 1 4 ಕಂಡೀಷನ್ ಫಾಲ್ಸ್ ಎಲ್ಸ್ ಬ್ಲಾಕಿಗೆ ಬರುತ್ತೆ ರೇರ್ ಇಸ್ ಟು ಮೈನಸ್ 1 ಇಲ್ಲ ರೇರ್ ಪ್ಲಸ್ ಪ್ಲಸ್ ಎಲ್ಸ್ ರೇರ್ ಪ್ಲಸ್ ಪ್ಲಸ್ ಅಂದರೆ ರೇರ್ ವ್ಯಾಲ್ಯೂ 1 ಇದ್ದಿದ್ದು 2 ಆಗುತ್ತೆ ಇವಾಗ ನೆಕ್ಸ್ಟು ಕ್ಯೂ ಆಫ್ 2 ಇಲ್ಲಿಗೆ ಯಾವ ಇನ್ಸರ್ಟ್ ಎಲಿಮೆಂಟ್ 30 ಇನ್ಸರ್ಷನ್ ಆಯಿತು ದಟ್ ಇಸ್ ಅ ಇನ್ಸರ್ಷನ್ ಕ್ಯೂ ಇನ್ಸರ್ಷನ್ ಅಂತ ದಟ್ ಸೇಮ್ ಥಿಂಗ್ ಇನ್ನೂ ಒಂದು ಎಲಿಮೆಂಟ್ ಇನ್ಸರ್ಟ್ ಮಾಡೋಣ 40 ಇನ್ಸರ್ಟ್ ಮಾಡೋಣ ಮತ್ತೆ ಇಲ್ಲಿಗೆ ಬರುತ್ತೆ ಸೊ ಕ್ಯೂ 40 ಇದೆ ರೇರ್ ಇಸ್ ಟು ಮ್ಯಾಕ್ಸ್ ಮೈನಸ್ 1 ರೇರ್ ವ್ಯಾಲ್ಯೂ ಎಷ್ಟಿದೆ 2 ಇದೆ ಇಸ್ ಈಕ್ವಲ್ ಟು ಮ್ಯಾಕ್ಸ್ ವ್ಯಾಲ್ಯೂ ಎಷ್ಟಿದೆ 5 ಇದೆ 5 ಮೈನಸ್ 1 ಅಂದರೆ 4 ಅಂದರೆ 2 ಇಸ್ ಈಕ್ವಲ್ ಟು 4 ಇಲ್ಲ ಎಲ್ಸ್ ಇಫ್ ರೇರ್ ಇಸ್ ಟು ಮೈನಸ್ 1 ಇಲ್ಲ ಇದು ಫಸ್ಟ್ ಟೈಮ್ ಮಾತ್ರ ವರ್ಕ್ ಆಗೋದು ಎಲ್ಸ್ ರೇರ್ ಪ್ಲಸ್ ಪ್ಲಸ್ ರೇರ್ ವ್ಯಾಲ್ಯೂ 2 ಇದ್ದಿದ್ದೇನಾಗುತ್ತೆ 3 ಆಗುತ್ತೆ ಸೊ ಅಂದರೆ ರೇರ್ ವ್ಯಾಲ್ಯೂ ಇದಾಗ್ಬಿಡುತ್ತೆ ರೇರ್ ವ್ಯಾಲ್ಯೂ 3 ಆಗೋಯ್ತು ರೇರ್ ವ್ಯಾಲ್ಯೂ 3 ಆಯಿತು ಅಂದರೆ ಎಲ್ಸ್ ಬ್ಲಾಕ್ ನೆಕ್ಸ್ಟ್ ಕ್ಯೂ ಆಫ್ 3 ಇಲ್ಲಿಗೆ ಎಲಿಮೆಂಟ್ ಹಾಕ್ತೀನಿ ಅಂದರೆ ಕ್ಯೂ ಆಫ್ 3 ಇಲ್ಲಿಗೆ 40 ಇನ್ಸರ್ಷನ್ ಮಾಡ್ತೀನಿ 40 ಇನ್ಸರ್ಷನ್ ಆಯಿತು ಇದಿಷ್ಟ ಇನ್ಸರ್ಷನ್ ಮತ್ತೆ ಇನ್ನೊಂದು ಸಲ ಇನ್ನೊಂದು ಎಲಿಮೆಂಟ್ ಇನ್ಸರ್ಷನ್ ಮಾಡೋಣ 50 ಬಂತು ಅಗೇನ್ ರೇರ್ ಇಸ್ ಟು ಮ್ಯಾಕ್ಸ್ ಮೈನಸ್ 1 ರೇರ್ ವ್ಯಾಲ್ಯೂ ಏನಿದೆ 3 ಇದೆ 3 ಇಸ್ ಟು 4 ನೋ ಕಂಡೀಷನ್ ಫಾಲ್ಸ್ ಸೊ ಎಲ್ಸ್ ಸೊ ರೇರ್ ಇಸ್ ಟು ಮೈನಸ್ 1 ನೋ ಎಲ್ಸ್ ರೇರ್ ಪ್ಲಸ್ ಪ್ಲಸ್ ಸೊ ರೇರ್ ವ್ಯಾಲ್ಯೂ 3 ಇದ್ದಿದ್ದು 4 ಆಗುತ್ತೆ ಇವಾಗ ನೆಕ್ಸ್ಟ್ ಕ್ಯೂ ಆಫ್ 4ಗೆ ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀನಿ 50 ಅಂದರೆ ಕ್ಯೂ ಆಫ್ 4 ಇಲ್ಲಿಗೆ 50 ಇನ್ಸರ್ಷನ್ ಆಗುತ್ತೆ ಸರಿನಾ ಅಸ್ಯೂಮ್ ದಟ್ ಇನ್ನೂ ಒಂದು ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀನಿ 60 ಇನ್ಸರ್ಷನ್ ಮಾಡೋಕೆ ಹೋಗೋಣ ಮತ್ತೆ ಬಂತು ಇಲ್ಲಿ ಚೆಕ್ ಮಾಡ್ತೀನಿ ರೇರ್ ಇಸ್ ಟು ಮ್ಯಾಕ್ಸ್ ಮೈನಸ್ 1 ರೇರ್ ವ್ಯಾಲ್ಯೂ ಎಷ್ಟಿದೆ 4 ಇದೆ ಮ್ಯಾಕ್ಸ್ ಮೈನಸ್ 1 ಅಂದರೆ ಮ್ಯಾಕ್ಸ್ ವ್ಯಾಲ್ಯೂ ಎಷ್ಟಿದೆ 5 ಇದೆ 5 ಮೈನಸ್ 1 4 ಅಂದರೆ 4 ಇಸ್ ಟು 4 ಎಸ್ ಅವಾಗ ಏನಾಗುತ್ತೆ ಇಫ್ ಕಂಡೀಷನ್ ಟ್ರೂ ಆಗುತ್ತೆ ಎಲ್ಸ್ ಬ್ಲಾಕಿಗೆ ಬರೋದೇ ಇಲ್ಲ ಕಂಟ್ರೋಲ್ ಅಂದರೆ ಇಲ್ಲೆಲ್ಲೂ ಇನ್ಸರ್ಷನ್ ಆಗಲ್ಲ ಎಲ್ಸ್ ಬ್ಲಾಕಿಗೆ ಬರೋದೇ ಇಲ್ಲ ಎವ್ರಿ ಟೈಮ್ ಕ್ಯೂ ಇಸ್ ಫುಲ್ ಅಂತ ಬರುತ್ತೆ ಈಗ ಕ್ಯೂ ಇಸ್ ಫುಲ್ ಆಗಿದೆ ಕ್ಯೂ ಇಸ್ ಫುಲ್ 10 20 30 40 50 ಸ್ಲಾಟ್ ಇಲ್ಲ ನಮಗೆ 5 ಎಲಿಮೆಂಟ್ಸ್ ಅಷ್ಟೇ ನಾವು ತೊಗೊಂಡಿದ್ದು ಮ್ಯಾಕ್ಸ್ ಅಂತ ಅಂದರೆ ಕ್ಯೂ ಇಸ್ ಫುಲ್ ಆಯಿತು ನಾನು ಎಷ್ಟೇ ಸಲ ಟ್ರೈ ಮಾಡಿದ್ರು ಕ್ಯೂ ಇನ್ಸರ್ಟ್ ಮಾಡೋದಕ್ಕೆ ದರ್ ಇಸ್ ಅ ಕ್ಯೂ ಇಸ್ ಫುಲ್ ಅಂತ ಬರುತ್ತೆ ದರ್ ಇಸ್ ಕಳ್ಸ ಇನ್ಸರ್ಷನ್ ಅಂತ ಆಯ್ತು ದರ್ ಇಸ್ ಅ ಕ್ಯೂ ಇನ್ಸರ್ಟ್ ಅಂತ ಓಕೆನಾ ದಿಸ್ ಇಸ್ ಕಳ್ಸ ಕ್ಯೂ ಇನ್ಸರ್ಟ್ ಸೊ ನೆಕ್ಸ್ಟ್ ಇದೇ ಕಾನ್ಸೆಪ್ಟ್ ನಾವು ಕ್ಯೂ ಡಿಲೀಟ್ನ ನೋಡೋಣ ಅಂದರೆ ಎಲಿಮೆಂಟ್ಸ್ನ ಹೇಗೆ ಡಿಲೀಷನ್ ಮಾಡೋದು ಸೊ ಅಸ್ಯೂಮ್ ದಟ್ ಸೇಮ್ ಥಿಂಗ್ ಕ್ಯೂ ಡಿಲೀಟ್ ಸೊ ಈಗ ನಾನು ಡಿಲೀಟ್ ಮಾಡಬೇಕು ಯಾವುದನ್ನು ಡಿಲೀಟ್ ಮಾಡಬೇಕು 10 ಡಿಲೀಟ್ ಮಾಡಬೇಕು ಓಕೆ ಸೊ ಇವಾಗ ಏನು ಮಾಡೋಣ ಕ್ಯೂ ಡಿಲೀಟ್ ಇವಾಗ ನನಗಿಲ್ಲಿ ಕ್ಯೂ ಫ್ರಂಟ್ ರೇರ್ ಅಷ್ಟು ಮಾತ್ರ ಸಾಕು ಇವಾಗ ಯಾವುದು ಬೇಕಾಗಿಲ್ಲ ನನಗೆ ಓಕೆ ಸೊ ಇದು ನೋಡೋಣ ಈಗ ಎಲಿಮೆಂಟ್ಸ್ ಇದೆ ನಾನೀಗ ಡಿಲೀಟ್ ಮಾಡಬೇಕು ಸೊ ಇದು ಯಾವುದು ಬೇಡ ನನಗೆ ಸೊ ಆಲ್ರೆಡಿ ಎಲಿಮೆಂಟ್ಸ್ ಇದೆ ಕ್ಯೂನಲ್ಲಿದೆ ಈಗ ನಾನು ಡಿಲೀಟ್ ಮಾಡಬೇಕಾದ್ರೆ ಯಾವುದು ಫಸ್ಟು 10 ಡಿಲೀಟ್ ಮಾಡಬೇಕಾಗುತ್ತೆ ಇಲ್ಲೂ ಅಷ್ಟೇ ಇಫ್ ಫ್ರಂಟ್ ಈಸ್ ಈಕ್ವಲ್ ಟು -1 ಆಗಿದ್ರೆ ಅಸ್ಯೂಮ್ ದಟ್ ಒಂದು ಎಲಿಮೆಂಟೇ ಇಲ್ಲ ಅಂತ ಅನ್ಕೋಣ ನಾನು ಡಿಲೀಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅವಾಗ ಏನಾಗಬೇಕು ಕ್ಯೂ ಇಸ್ ಎಂಟಿ ಅಂತ ಬರಬೇಕು ಅಂದರೆ ಯಾವಾಗ ಒಂದು ಎಲಿಮೆಂಟ್ ಇರಲಿಲ್ಲ ಅಂದರೆ ಫ್ರಂಟ್ ವ್ಯಾಲ್ಯೂ ಏನಿರುತ್ತೆ -1 ಇರುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಫಸ್ಟ್ ಚೆಕ್ ಮಾಡ್ತೀವಿ ಫ್ರಂಟ್ ಈಸ್ ಈಕ್ವಲ್ ಟು -1 ಏನಾದರೂ ಆಗಿತ್ತು ಅಂತಂದರೆ ನೆಕ್ಸ್ಟ್ ವಿ ಹ್ಯಾವ್ ಟು ಪ್ರಿಂಟ್ ಕ್ಯೂ ಈಸ್ ಎಂಟಿ ಅಂತ ಡಿಸ್ಪ್ಲೇ ಮಾಡ್ತೀವಿ ಬೈ ಚಾನ್ಸ್ ಇಲ್ಲ ಅಂದರೆ ಎಲ್ಸ್ ಇಲ್ಲ ಅಂತಂದರೆ ವಿ ಹ್ಯಾವ್ ಟು ಡಿಲೀಟ್ ಎಲ್ಸ್ ಇವಾಗ ಏನು ಮಾಡೋಣ ಡಿಲೀಟೆಡ್ ಎಲಿಮೆಂಟ್ 10 ಡಿಲೀಟ್ ಮಾಡಬೇಕು ಅಂದರೆ ಫ್ರಂಟ್ ವ್ಯಾಲ್ಯೂ -1 ಇಲ್ಲ ಅಂತಂದರೆ ಬೈ ಡಿಫಾಲ್ಟ್ ಒಂದಾದರೂ ಎಲಿಮೆಂಟ್ ಇದ್ದೇ ಇರುತ್ತೆ ಮಿನಿಮಮ್ ಸೊ ಇವಾಗ ಏನು ಮಾಡೋಣ ಸೊ ಪ್ರಿಂಟ್ ಇಲ್ಲಿ ಡಿಲೀಟೆಡ್ ಎಲಿಮೆಂಟ್ ಈಕ್ವಲ್ಸ್ ಇಲ್ಲಿ ಕ್ಯೂ ಆಫ್ ಫ್ರಂಟ್ ಏನಿರುತ್ತೆ ಅದನ್ನು ಡಿಲೀಟ್ ಮಾಡ್ತೀವಿ ಅಂದರೆ 10 ಅಂತ ಬರುತ್ತೆ ಡಿಲೀಟೆಡ್ ಎಲಿಮೆಂಟ್ ಈಕ್ವಲ್ಸ್ 10 ಅಂತ ಬರುತ್ತೆ ಇವಾಗಲೂ ಅಷ್ಟೇ ನಾವು ನೆಕ್ಸ್ಟ್ ಚೆಕ್ ಮಾಡ್ತೀವಿ ಬೈ ಚಾನ್ಸ್ ಒಂದೇ ಒಂದು ಎಲಿಮೆಂಟ್ ಇದ್ದರೆ ಇಫ್ ಫ್ರಂಟ್ ಈಸ್ ಈಕ್ವಲ್ ಟು ರೇರ್ ಆಗಿದ್ರೆ ಒಂದೇ ಒಂದು ಎಲಿಮೆಂಟ್ ಇದ್ದರೆ ಅದನ್ನು ಡಿಲೀಟ್ ಮಾಡಿದ್ರೆ ಎಂಟಿ ಆಗಿಬಿಡುತ್ತೆ ಅವಾಗ ಏನು ಮಾಡ್ತೀವಿ ಬೈ ಚಾನ್ಸ್ ಒಂದೇ ಒಂದು ಎಲಿಮೆಂಟ್ ಇದ್ದರೆ ಸೊ ಫ್ರಂಟ್ ಈಕ್ವಲ್ಸ್ -1 ಅಂತ ಮಾಡ್ತೀವಿ ರೇರ್ ಈಕ್ವಲ್ಸ್ -1 ಅಂತ ಮಾಡ್ತೀವಿ ಬೈ ಚಾನ್ಸ್ ಈಗಿಲ್ಲ ಈ ಥರ ಇದೆ ಡಿಲೀಟೆಡ್ ಎಲಿಮೆಂಟ್ 10 ಅಂತ ಬಂತಾ ಎಲ್ಸ್ ಫ್ರಂಟ್ ಪ್ಲಸ್
ಫ್ರಂಟನ್ನು ಪ್ಲಸ್ ಪ್ಲಸ್ ಮಾಡ್ತೀವಿ, ಫ್ರಂಟ್ ಪ್ಲಸ್ ಪ್ಲಸ್ ಆಗುತ್ತೆ. ಇದಿಷ್ಟು ಕೂಡ ಎಲ್ಸ್ ಅಂದರೆ ಫ್ರಂಟ್ ಪ್ಲಸ್ ಪ್ಲಸ್. ಇಲ್ಲಿ ಡಿಲೀಟೆಡ್ ಎಲಿಮೆಂಟ್ ಈಕ್ವಲ್ಸ್ 10 ಅಂತ ಬಂತಾ. ನೆಕ್ಸ್ಟು ಫ್ರಂಟನ್ನು ಏನು ಮಾಡ್ತೀವಿ ಪ್ಲಸ್ ಪ್ಲಸ್ ಮಾಡ್ತೀವಿ ಅಂದರೆ 0 ಇದ್ದಿದ್ದು 1 ಆಗುತ್ತೆ. ದಿಸ್ ವಿಲ್ ಬಿ ದ ಫ್ರಂಟ್. ಸೊ ಇದು ಫ್ರಂಟ್ ಆಗುತ್ತೆ. ಸೊ 10 ಡಿಲೀಟ್ ಆಗುತ್ತೆ. ಮತ್ತೆ ನಾನು ಕ್ಯೂ ಡಿಲೀಟ್ ಅಪ್ಲೈ ಮಾಡ್ತೀನಿ, ಮತ್ತೆ ಇದನ್ನೇ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ಇಲ್ಲಿ ಬರುತ್ತೆ ಫ್ರಂಟ್ ಈಸ್ ಈಕ್ವಲ್ ಟು -1 ಇಲ್ಲ, ಫ್ರಂಟ್ ವ್ಯಾಲ್ಯೂ 1 ಇದೆ. ಸೊ ಎಲ್ಸ್ ಡಿಲೀಟೆಡ್ ಎಲಿಮೆಂಟ್ ಈಕ್ವಲ್ಸ್. ಸೊ ಇಲ್ಲಿ ಬರುತ್ತೆ ಡಿಲೀಟೆಡ್ ಎಲಿಮೆಂಟ್ ಈಕ್ವಲ್ಸ್ ಕ್ಯೂ ಆಫ್ ಫ್ರಂಟ್. ಕ್ಯೂ ಆಫ್ ಫ್ರಂಟ್ ಅಂದರೆ 20 ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಈ ಫ್ರಂಟ್ ಈಸ್ ಈಕ್ವಲ್ ಟು ರೇರ್ ಒಂದೇ ಒಂದು ಎಲಿಮೆಂಟ್ ಇದೆಯಾ? ಇಲ್ಲ, ಜಾಸ್ತಿ ಇದೆ. ಅಂದರೆ ಫ್ರಂಟ್ ವ್ಯಾಲ್ಯೂ 1 ಇದೆ, ರೇರ್ ವ್ಯಾಲ್ಯೂ 4 ಇದೆ. ಸೊ ಕಂಡೀಷನ್ ಫಾಲ್ಸ್. ಎಲ್ಸ್ ಫ್ರಂಟ್ ಪ್ಲಸ್ ಪ್ಲಸ್. ಫ್ರಂಟ್ ಏನಾಗುತ್ತೆ 1 ಇದ್ದಿದ್ದು 2 ಆಗುತ್ತೆ. ದಿಸ್ ವಿಲ್ ಬಿ ದ ಫ್ರಂಟ್. ಸರಿನಾ? ಇವಾಗ ಏನಾಯಿತು 20 ಡಿಲೀಟ್ ಆಯಿತು ಅಂದರೆ 2 ಎಲಿಮೆಂಟ್ ಡಿಲೀಟ್ ಆಯಿತು. ಮತ್ತೆ ಇದನ್ನೇ ಚೂಸ್ ಮಾಡ್ತೀನಿ ಕ್ಯೂ ಡಿಲೀಟ್. ಮತ್ತೆ ಇದನ್ನೇ ಚೂಸ್ ಮಾಡ್ತೀನಿ. ಮತ್ತೆ ಕಂಟ್ರೋಲ್ ಬರುತ್ತೆ ಫ್ರಂಟ್ ಈಸ್ ಈಕ್ವಲ್ ಟು -1 ಇಲ್ಲ, ಫ್ರಂಟ್ ವ್ಯಾಲ್ಯೂ 2 ಇದೆ. ಎಲ್ಸ್ ಡಿಲೀಟೆಡ್ ಎಲಿಮೆಂಟ್ ಈಕ್ವಲ್ಸ್. ಸೊ ಡಿಲೀಟೆಡ್ ಎಲಿಮೆಂಟ್ ಈಕ್ವಲ್ಸ್ ಕ್ಯೂ ಆಫ್ ಫ್ರಂಟ್ ಅಂದರೆ ಕ್ಯೂ ಆಫ್ 2 ಅಂದರೆ 30 ಅಂತ ಬರುತ್ತೆ. ಡಿಲೀಟೆಡ್ ಎಲಿಮೆಂಟ್ ಈಕ್ವಲ್ಸ್ 30. ಈ ಫ್ರಂಟ್ ಈಸ್ ಈಕ್ವಲ್ ಟು ರೇರಾ? ನೋ, ಫ್ರಂಟ್ ವ್ಯಾಲ್ಯೂ 2 ಇದೆ, ರೇರ್ ವ್ಯಾಲ್ಯೂ 4 ಇದೆ. ಕಂಡೀಷನ್ ಫಾಲ್ಸ್. ಎಲ್ಸ್ ಫ್ರಂಟ್ ಪ್ಲಸ್ ಪ್ಲಸ್. ಫ್ರಂಟ್ ವ್ಯಾಲ್ಯೂ 2 ಇದ್ದಿದ್ದು ಏನಾಗುತ್ತೆ 3 ಆಗುತ್ತೆ. ಸೊ ದಿಸ್ ವಿಲ್ ಬಿ ದ ಫ್ರಂಟ್ ಆಗುತ್ತೆ. ಫ್ರಂಟ್ ವ್ಯಾಲ್ಯೂ 3 ಆಯಿತು. ಅವಾಗ ಏನಾಯಿತು 30 ಡಿಲೀಟ್ ಆಯಿತು. ಮತ್ತೆ ಇದನ್ನೇ ಚೂಸ್ ಮಾಡ್ತೀನಿ, ಡಿಲಿಷನ್ ಆಪರೇಷನ್ ಮತ್ತೆ ಚೂಸ್ ಮಾಡ್ತೀನಿ ಅಂತ ಅನ್ಕೋಣ. ಮತ್ತೆ ಇಲ್ಲಿಗೆ ಬರುತ್ತೆ ಫ್ರಂಟ್ ಈಸ್ ಈಕ್ವಲ್ ಟು -1 ಇಲ್ಲ. ಎಲ್ಸ್ ಡಿಲೀಟೆಡ್ ಎಲಿಮೆಂಟ್ ಈಕ್ವಲ್ಸ್ 40 ಅಂದರೆ ಕ್ಯೂ ಆಫ್ ಫ್ರಂಟ್ 40 ಅಂತ ಡಿಸ್ಪ್ಲೇ ಆಯಿತು. ನೆಕ್ಸ್ಟ್ ಈ ಫ್ರಂಟ್ ಈಸ್ ಈಕ್ವಲ್ ಟು ರೇರಾ? ಇಲ್ಲ, ಫ್ರಂಟ್ ವ್ಯಾಲ್ಯೂ 3 ಇದೆ, ರೇರ್ ವ್ಯಾಲ್ಯೂ 4 ಇದೆ. ಅಂದರೆ 2 ಎಲಿಮೆಂಟ್ಸ್ ಇದೆ. ಅವಾಗ ಏನು ಮಾಡ್ತೀವಿ ಫ್ರಂಟ್ ಪ್ಲಸ್ ಪ್ಲಸ್ ಎಲ್ಸು ಅಂದರೆ ಫ್ರಂಟ್ ವ್ಯಾಲ್ಯೂ 3 ಇದ್ದಿದ್ದು ಏನಾಗುತ್ತೆ 4 ಆಗುತ್ತೆ. ಸೊ ಇದು ಡಿಲೀಟ್ ಆಯಿತು. ಸೊ ಇವಾಗ ಒಂದೇ ಒಂದು ಎಲಿಮೆಂಟ್ ಇದೆ. ಮತ್ತೆ ನಾನು ಇದನ್ನು ಡಿಲೀಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಇಲ್ಲಿಗೆ ಬರ್ತೀನಿ. ಮತ್ತೆ ಫ್ರಂಟ್ ಈಸ್ ಈಕ್ವಲ್ ಟು -1 ಇಲ್ಲ. ಮತ್ತೆ ಎಲ್ಸ್ ಡಿಲೀಟೆಡ್ ಎಲಿಮೆಂಟ್ ಈಕ್ವಲ್ಸ್. ಸೊ ಡಿಲೀಟೆಡ್ ಎಲಿಮೆಂಟ್ ಈಕ್ವಲ್ಸ್ 50 ಇಲ್ಲೇನಿದೆ ಅದು ಬಂತು. ನೆಕ್ಸ್ಟ್ ಫ್ರಂಟ್ ಈಸ್ ಈಕ್ವಲ್ ಟು ರೇರಾ? ಎಸ್, ಅಂದರೆ ಫ್ರಂಟ್ ವ್ಯಾಲ್ಯೂನು 4 ಇದೆ, ರೇರ್ ವ್ಯಾಲ್ಯೂನು 4 ಇದೆ. ಅವಾಗ ಏನಾಗುತ್ತೆ ಫ್ರಂಟ್ ವ್ಯಾಲ್ಯೂ -1, ರೇರ್ ವ್ಯಾಲ್ಯೂ -1 ಅಂದರೆ ಇದಿಷ್ಟು ಕೂಡ ಹೊರಟೋಗುತ್ತೆ. ಅಂದರೆ ಹೊಸದಾಗಿ ಫಸ್ಟಿಂದ ಅನ್ನೋ ಥರ ಫ್ರಂಟ್ ಈಕ್ವಲ್ಸ್ -1, ರೇರ್ ಈಕ್ವಲ್ಸ್ -1. ಫ್ರಂಟ್ ವ್ಯಾಲ್ಯೂ -1, ರೇರ್ ವ್ಯಾಲ್ಯೂ ಕೂಡ -1 ಆಯಿತು. ಅವಾಗ ಏನಾಗುತ್ತೆ 50 ಕೂಡ ರಿಮೂವ್ ಆಗುತ್ತೆ. ಅವಾಗ ಎಲ್ಸ್ ಬ್ಲಾಕಿಗೆ ಬರೋಲ್ಲ. ಸರಿನಾ? ಈಗ ಎಂಟಿ ಇದೆ ಕ್ಯೂನಲ್ಲಿ, ಇಲ್ಲಿ ಒಂದು ಎಲಿಮೆಂಟ್ ಇಲ್ಲ. ಫ್ರಂಟ್ ವ್ಯಾಲ್ಯೂ ಏನಾಯಿತು -1, ರೇರ್ ವ್ಯಾಲ್ಯೂ -1. ಮತ್ತೆ ಕ್ಯೂ ಡಿಲೀಟಿಗೆ ಚೂಸ್ ಮಾಡ್ತೀನಿ ಅಂತ ಅನ್ಕೋಣ. ಮತ್ತೆ ಇಲ್ಲಿ ಬರುತ್ತೆ, ಇಲ್ಲಿ ಚೆಕ್ ಮಾಡ್ತೆ ಫ್ರಂಟ್ ಈಸ್ ಈಕ್ವಲ್ ಟು -1 ಎಸ್. ಅವಾಗ ಏನಾಗುತ್ತೆ ಕ್ಯೂಸ್ ಎಂಟಿ ಅಂತ ಬರುತ್ತೆ ನಮಗೆ. ನೆಕ್ಸ್ಟ್ ಕ್ಯೂಸ್ ಎಂಟಿ ಅಂತ ಡಿಸ್ಪ್ಲೇ ಆಗುತ್ತೆ. ನಾನು ಮತ್ತೆ ಎಷ್ಟೇ ಸಲ ನಾನು ಡಿಲಿಷನ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಕ್ಯೂಸ್ ಎಂಟಿ ಅಂತ ಬರುತ್ತೆ. ಸರಿನಾ? ದಿಸ್ ಇಸ್ ಕಡೆ ಕ್ಯೂ ಡಿಲೀಟ್ ಅಂತ ಹೇಳ್ತೀವಿ, ಡಿಲಿಷನ್ ಆಪರೇಷನ್. ದಟ್ ಸೇಮ್ ಥಿಂಗ್ ನಾನು ಡಿಸ್ಪ್ಲೇ ಮಾಡಬೇಕು. ನಾನು ಸೊ ಕ್ಯೂನಲ್ಲಿ ಎಲಿಮೆಂಟ್ಸ್ ಇದೆ, ನಾನು ಡಿಸ್ಪ್ಲೇ ಮಾಡಬೇಕು. ಸೊ ಅದನ್ನು ಹೇಗೆ ಡಿಸ್ಪ್ಲೇ ಮಾಡೋದು ಅಂತ ನೋಡೋಣ. ಸೊ ಕ್ಯೂನಲ್ಲಿ ಸೊ ಅಸ್ಯೂಮ್ ದಟ್ ದಿಸ್ ಇಸ್ ಅ ಕ್ಯೂ. ಸೊ ಕ್ಯೂ ಡಿಸ್ಪ್ಲೇ ನೋಡೋಣ. ಸೊ ಇಲ್ಲಿ ಸೊ ಕ್ಯೂ ಡಿಸ್ಪ್ಲೇ ಅಂದರೆ ನಾನು ಎಲಿಮೆಂಟ್ಸ್ನ ಡಿಸ್ಪ್ಲೇ ಮಾಡಬೇಕು. ಡಿಸ್ಪ್ಲೇ ಹೇಗೆ ಮಾಡೋದು? ಇಲ್ಲೂ ಅಷ್ಟೇ. ಫಾರ್ ಎಕ್ಸಾಂಪಲ್ ಒಂದು ಎಲಿಮೆಂಟೇ ಇರಲಿಲ್ಲ, ನಾನು ಡಿಸ್ಪ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಫಸ್ಟ್ ಇಲ್ಲಿ ಬರುತ್ತೆ ಈ ಫ್ರಂಟ್ ಈಸ್ ಈಕ್ವಲ್ ಟು -1 ಎಸ್. ಅವಾಗ ಏನಾಗುತ್ತೆ ಕ್ಯೂ ಇಸ್ ಎಂಟಿ ಅಂತ ಬರುತ್ತೆ. ಎಲಿಮೆಂಟ್ಸ್ ಇಲ್ಲ, ಏನು ಡಿಸ್ಪ್ಲೇ ಮಾಡೋಣ? ದರ್ ಇಸ್ ಅ ಕ್ಯೂ ಇಸ್ ಎಂಟಿ. ಬೈ ಚಾನ್ಸ್ ಇಲ್ಲ. ಇವಾಗ ಏನಾಗುತ್ತೆ 10, 20, 30, 40, 50 ಅಂತ ಎಲಿಮೆಂಟ್ಸ್ ಇತ್ತು. ಸೊ ಇನ್ನು ಅವಾಗ ಏನಾಗುತ್ತೆ ದಿಸ್ ವಿಲ್ ಬಿ ದ ಫ್ರಂಟ್ ಆ್ಯಂಡ್ ದಿಸ್ ವಿಲ್ ಬಿ ದ ರೇರ್. ಇದು ಫ್ರಂಟ್ ಆಯಿತು, ಇದು ರೇರ್ ಆಯಿತು. ಈಗ ನಾನು ಡಿಸ್ಪ್ಲೇ ಮಾಡಬೇಕು. ನಂಗೆ ಡಿಸ್ಪ್ಲೇ ಏನು ಬರಬೇಕು, ಹೇಗೆ ಬರಬೇಕು? ಫ್ರಂಟ್ ಅಂತ ಬರಬೇಕು, ಒಂದು ಆರೋ ಮಾರ್ಕ್ ಬರಲಿ. 10, 20, 30, 40, 50 ಆಮೇಲೆ ದಿಸ್ ವಿಲ್ ಬಿ ದ ರೇರ್ ಅಂತ. ಅಂದರೆ ಫ್ರಂಟ್ ಬಂದು 10, ರೇರ್ ಬಂದು 50 ಅಂತ ಈ ಥರ ಬರಬೇಕು ಅಂತ ಅನ್ಕೋಣ. ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ ವಿ ಹ್ಯಾವ್ ಟು ಪ್ರಿಂಟ್ ಫ್ರಂಟ್ ಅಂತ ಪ್ರಿಂಟ್ ಮಾಡೋಣ. ಸೊ ಪ್ರಿಂಟ್ ಫ್ರಂಟ್ ಅಂತ ಆರೋ ಮಾರ್ಕ್ ಹಾಕೋಣ ಅಥವಾ ಕೋಲನ್ ಹಾಕ್ಬೋದು ನಾವು. ಸರಿನಾ? ಸೈದು ಅವಾಗ ಏನಾಯ್ತು ನನಗೆ ಫ್ರಂಟ್ ಅಂತ ಬಂತು, ಆರೋ ಮಾರ್ಕ್ ಬಂತು. ನೆಕ್ಸ್ಟು ಐ ವಿಲ್ ಗೋ ವಿತ್ ದ ಫಾರ್ ಲೂಪ್. ಸೊ ಫಾರ್ ಐ ಈಸ್ ಈಕ್ವಲ್ ಟು ಫ್ರಂಟಿಂದ ಸ್ಟಾರ್ಟ್ ಮಾಡ್ತೀನಿ. ಐ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ರೇರ್ ಸಿಗೋವರೆಗೂ ಮೂವ್ ಆಗ್ತೀನಿ. ಐ ಪ್ಲಸ್ ಪ್ಲಸ್ ಎವ್ರಿ ಟೈಮು 1++ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಇಲ್ಲಿ ಕ್ಯೂ ಆಫ್ ಐನ ಪ್ರಿಂಟ್ ಮಾಡೋಣ. ಅಂದರೆ ಐ ವ್ಯಾಲ್ಯೂ ಫ್ರಂಟ್ ಅಂದರೆ ಐನ ಪ್ಲೇಸ್ ಮಾಡ್ತೀನಿ. ಇಲ್ಲಿ ಐ ವ್ಯಾಲ್ಯೂ 0 ಆಯ್ತು. ಈಗ ಅಂದರೆ ಐ ಅಂತ ಇನ್ನೊಂದು ವೇರಿಯಬಲ್ ತೊಗೊಳ್ತೀವಿ. ಸೊ ಐ ವ್ಯಾಲ್ಯೂ ತೊಗೊಂಡು ಐ ಈಸ್ ಈಕ್ವಲ್ ಟು ಫ್ರಂಟ್, ಐ ವ್ಯಾಲ್ಯೂ 0 ಆಯಿತು. 0 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ರೇರ್ ಅಂದರೆ 4. 0 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4 ಕಂಡೀಷನ್ ಟ್ರೂ ಒಡೆ ಬರುತ್ತೆ. ಸೊ ಪ್ರಿಂಟ್ ಕ್ಯೂ ಆಫ್ 0 ಇದೆ 10 ಅಂತ ಇದೆ. ಸೊ 10 ಪ್ರಿಂಟ್ ಆಗುತ್ತೆ. ಮತ್ತು ಐ ಪ್ಲಸ್ ಪ್ಲಸ್ ಐ ವ್ಯಾಲ್ಯೂ 0 ಇದ್ದಿದ್ದೇನಾಯಿತು 1 ಆಯಿತು. ಮತ್ತು ಇಲ್ಲಿ 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ರೇರ್ ವ್ಯಾಲ್ಯೂ ಏನಿದೆ 4 ಇದೆ. 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4 ಕಂಡೀಷನ್ ಟ್ರೂ ಒಡೆ ಬರುತ್ತೆ. ಪ್ರಿಂಟ್ ಕ್ಯೂ ಆಫ್ 1 ಏನಿದೆ 20 ಇದೆ, 20 ಅಂತ ಪ್ರಿಂಟ್ ಆಗುತ್ತೆ. ಮತ್ತು ಐ ಪ್ಲಸ್ ಪ್ಲಸ್ ಐ ವ್ಯಾಲ್ಯೂ 1 ಇದ್ದಿದ್ದು 2 ಆಗುತ್ತೆ. ಮತ್ತು ಇಲ್ಲಿ 2 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ರೇರ್ ಅಂದರೆ 4 ಕಂಡೀಷನ್ ಟ್ರೂನಾ? ಎಸ್.
ಪ್ರಿಂಟ್ ಕ್ಯೂ ಆಫ್ ಟು, ಕ್ಯೂ ಆಫ್ ಟೂನಲ್ಲಿ ಏನಿದೆ 30 ಇದೆ, 30 ಅಂತ ಪ್ರಿಂಟ್ ಆಗುತ್ತೆ. ಮತ್ತು ಐ ಪ್ಲಸ್ ಪ್ಲಸ್, ಐ ವ್ಯಾಲ್ಯೂ 2 ಇದ್ದಿದ್ದು 3 ಆಗುತ್ತೆ. ನೆಕ್ಸ್ಟು 3 is less than or equal to 4, ಕಂಡೀಷನ್ ಟ್ರೂ, ಒಳ್ಳೆ ಬರುತ್ತೆ. ಪ್ರಿಂಟ್ ಕ್ಯೂ ಆಫ್ 3, ಕ್ಯೂ ಆಫ್ 3 ಏನಿದೆ 40 ಇದೆ, 40 ಪ್ರಿಂಟ್ ಆಯಿತು. ಮತ್ತು ಐ ಪ್ಲಸ್ ಪ್ಲಸ್, ಐ ವ್ಯಾಲ್ಯೂ 3 ಇದ್ದಿದ್ದು 4 ಆಗುತ್ತೆ. ಮತ್ತು 4 is less than or equal to 4, ಕಂಡೀಷನ್ ಟ್ರೂ, ಒಳ್ಳೆ ಬರುತ್ತೆ. ಪ್ರಿಂಟ್ ಕ್ಯೂ ಆಫ್ 4, ಕ್ಯೂ ಆಫ್ 4ಅಲ್ಲಿ ಏನಿದೆ 50 ಇದೆ, 50 ಅಂತ ಪ್ರಿಂಟ್ ಆಗುತ್ತೆ. ಮತ್ತು ಐ ಪ್ಲಸ್ ಪ್ಲಸ್, ಐ ವ್ಯಾಲ್ಯೂ 4 ಇದ್ದಿದ್ದು 5 ಆಗಿಬಿಡುತ್ತೆ, ಐ ವ್ಯಾಲ್ಯೂ 5 ಆಯಿತು. 5 is less than or equal to, ರೇರ್ ವ್ಯಾಲ್ಯೂ ಏನಿದೆ 4 ಇದೆ, 5 is less than or equal to 4, ಕಂಡೀಷನ್ ಫಾಲ್ಸ್. ಅಷ್ಟೊತ್ತಿಗೆ ಏನಾಗುತ್ತೆ, ಎಲ್ಲ ಎಲಿಮೆಂಟ್ಸು ಪ್ರಿಂಟ್ ಆಯಿತು, ನಮಗೆ ಕ್ಯೂನಲ್ಲಿರೋ ಎಲ್ಲ ಎಲಿಮೆಂಟ್ಸು ಪ್ರಿಂಟ್ ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ಟು ಡಿಸ್ಪ್ಲೇ ದಟ್ ಲಾಸ್ಟ್ ರೇರ್, ಅಗೇನ್ ವಿ ಹ್ಯಾವ್ ಟು ಪ್ರಿಂಟ್, ಸೊ ಪ್ರಿಂಟ್ ರೇರ್ ಅಂತ ಹಾಕ್ತೀವಿ. ಸೊ ಅವಾಗ ಏನಾಗುತ್ತೆ, ಇಲ್ಲಿಗೆ ನಮಗೆ ರೇರ್ ಅಂತ ಬರುತ್ತೆ, ದಿಸ್ ವಿಲ್ ಬಿ ದ ರೇರ್, ಓಕೆನಾ. ಸೊ ದೆನ್ ಕ್ಲೋಸ್ ದ ಎಲ್ಸ್ ಆ್ಯಂಡ್ ಕ್ಲೋಸ್ ದ ಡಿಸ್ಪ್ಲೇ ಫಂಕ್ಷನ್. ಸೊ ಈ ಮೂರು ಕೂಡ ನಮಗೆ ಕ್ಯೂ ಆಪರೇಷನ್ಸ್ ಅಂತ ಹೇಳ್ತೀವಿ, ಕ್ಯೂ ಇನ್ಸರ್ಟ್, ಕ್ಯೂ ಡಿಲೀಟ್ ಆ್ಯಂಡ್ ಕ್ಯೂ ಡಿಸ್ಪ್ಲೇ ಅಂತ. ಸೊ ಇದನ್ನೇ ನಾವು ಪ್ರೋಗ್ರಾಮಿಂಗಲ್ಲೂ ಹಿಂಗೆ ಬರೆಯೋದು. ಸೊ ಪ್ರೋಗ್ರಾಮಿಂಗಲ್ಲೂ ಸೇಮ್ ಟು ಸೇಮ್ ಇದೇ ಥರನೇ ಬರೀತಾ ಹೋಗ್ತೀವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ಗೆ ₹5 ಫೀಸ್ನ ಪೇ ಮಾಡ್ಬೋದು.